ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಬಿಹಾರದ ರಿಸಲ್ಟ್ ಬರ್ತಾ ಇದೆ. ಬಿಹಾರದಲ್ಲಿ ನಿರೀಕ್ಷಿತ ರೀತಿಯಲ್ಲಿ NDA ಮೈತ್ರಿಕೂಟ ಮತ್ತೆ ತನ್ನ ಅಧಿಕಾರವನ್ನು ಉಳಿಸ್ಕೊಂಡಿದೆ. ಆದರೆ ಅನಿರೀಕ್ಷಿತ ಅಂತ ಏನು ಅಂತಂದರೆ ಇದು ಭಾರೀ ಬಹುಮತ ಪಡೆಯುವತ್ತ NDA ದಾಪುಗಾಲು ಹಾಕ್ತಾ ಇರುವಂಥದ್ದು. ಬಹುಶಃ BJP ಮತ್ತು JDU ಕೂಡ ನಿರೀಕ್ಷೆ ಮಾಡಿರಲಿಲ್ವೇನೋ. ಒಂದು ರೀತಿಯಲ್ಲಿ ಗುಡಿಸಿ ಗುಂಡಾಂತರ ಮಾಡಿದ್ರು ಅಂತಾರಲ್ಲ, ಆ ರೀತಿಯಲ್ಲಿ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿಯವರ ಮೈತ್ರಿಕೂಟವನ್ನು NDA ಸಂಪೂರ್ಣವಾಗಿ ಸ್ಮ್ಯಾಶ್ ಮಾಡಿಬಿಟ್ಟಿದೆ ಅಂತಲೇ ಹೇಳಬೇಕು. ಸುಮಾರು 243 ಕ್ಷೇತ್ರಗಳ ಪೈಕಿ ಈಗಾಗಲೇ 180ರಿಂದ 190 ಕ್ಷೇತ್ರಗಳನ್ನು ಗೆಲ್ಲುವಂಥ ಒಂದು ನಿರೀಕ್ಷೆಯನ್ನು NDA ಇಟ್ಕೊಂಡಿದೆ. ಕಳೆದ ಬಾರಿ 114 ಸೀಟ್ಗಳನ್ನು ಗೆದ್ದಿದ್ದಂಥ ಮಹಾಗಠಬಂಧನ್ ಈ ಬಾರಿ 50 ದಾಟೋದಕ್ಕೂ ಕಸರತ್ತು ಮಾಡಬೇಕಾಗಿದೆ. BJP ಮತ್ತು JDU ಕಚೇರಿಗಳಲ್ಲಿ ಅವರ ಕಾರ್ಯಕರ್ತರಿಂದ ಒಂದು ರೀತಿಯ ಸೆಲೆಬ್ರೇಷನ್ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಸ್ನೇಹಿತರೆ, ಸೆಲೆಬ್ರೇಷನ್ ಶುರುವಾಗಿದೆ. BJP ಮತ್ತು JDU ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಸೊ ಇಲ್ಲಿ NDA ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ವು. ಇದರಲ್ಲಿ ಯಾವುದೇ ಅನಿರೀಕ್ಷಿತವಾದಂಥದ್ದು ಏನೂ ಇಲ್ಲ. ಆದರೆ NDA ಅಧಿಕಾರಕ್ಕೆ ಬರ್ತಿರೋದು ಎಷ್ಟು ಮಾರ್ಜಿನ್ನಿಂದ, ಅದು ನಿಜಕ್ಕೂ ಅನಿರೀಕ್ಷಿತವಾದಂಥ ಒಂದು ಫಲಿತಾಂಶ ಅಂತಲೇ ಹೇಳಬೇಕು. ಸುಮಾರು 180ರಿಂದ 190, 200 ರೀಚ್ ಆದರೂ ಆಶ್ಚರ್ಯ ಇಲ್ಲ. 243 ಕ್ಷೇತ್ರಗಳ ಪೈಕಿ ಅಷ್ಟರ ಮಟ್ಟಿಗೆ NDA ಒಂದು ರೀತಿಯಲ್ಲಿ ಸಂಪೂರ್ಣ ಸ್ವೀಪ್ ಮಾಡ್ತಾ ಇದೆ ಬಿಹಾರ ಎಲೆಕ್ಷನ್ನಲ್ಲಿ. ವಾಸ್ತವವಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ಫೋಕಸ್ ಮಾಡ್ತಿರುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಿಹಾರದಲ್ಲಿ ಏನಾಗಿದೆ ಅಂತ. ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರ ಜೋಡೆತ್ತು, ಅವರಿಬ್ಬರ ಜೋಡಿ ಅಲ್ಲಿ ಮೋಡಿ ಮಾಡಲಿಲ್ವಾ ಅಂತ. ತೇಜಸ್ವಿ ಯಾದವ್ ನಿಜಕ್ಕೂ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಅದು ಅವರು ಯುವಕರ ಒಂದು ಪ್ರತಿನಿಧಿಯಾಗಿ ಇಡೀ ಪ್ರಚಾರದುದ್ದಕ್ಕೂ ಕೆಲಸ ಮಾಡಿದರು. ಆದರೆ ರಾಹುಲ್ ಗಾಂಧಿ ವೋಟ್ ಚೋರಿ ಅನ್ನುವಂಥ ಒಂದು ಮತಾಧಿಕಾರ ಯಾತ್ರೆ ಮಾಡೋದ್ರ ಮುಖಾಂತರ ಈ ಬಾರಿ ಬಿಹಾರದಲ್ಲಿ ಏನಾದರೂ ಮಾಡಿ ಸಾಕಷ್ಟು ಸೀಟ್ಗಳನ್ನು ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ರು. ಅದೇ ರೀತಿಯಲ್ಲಿ ಸಾಕಷ್ಟು ಚೌಕಾಸಿಯನ್ನು ಮಾಡಿದರು ಸೀಟ್ಗೋಸ್ಕರ. ಅಂತಿಮವಾಗಿ 61 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿತ್ತು ಕಾಂಗ್ರೆಸ್ಸು. ಈಗ ಅದು 5 ಸ್ಥಾನದಲ್ಲಿ ಗೆಲ್ಲೋದಕ್ಕೆ ಅವರು ಹರಸಾಹಸ ಪಡಬೇಕಾಗಿದೆ. 61 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ, ಕಳೆದ ಬಾರಿ 71 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 19 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ ಅದೂ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಯಾಕೆ ಈ ಮಟ್ಟದ ಕಳಪೆ ಪ್ರದರ್ಶನ ಮಾಡ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಬಹುವಾಗಿ ನೆಚ್ಚಿಕೊಂಡದ್ದು ಮುಸ್ಲಿಂ ಮತಗಳನ್ನು ಅನ್ನೋದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಮುಸ್ಲಿಂ ತುಷ್ಟೀಕರಣ ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂತಂದರೆ ಅವರಿಗೆ ಹಿಂದೂ ಮತಗಳೇ ಬೇಡವೇನೋ ಅನ್ನುವಷ್ಟರ ಮಟ್ಟಿಗೆ ಹಿಂದೂಗಳ ಮತಗಳ ಕ್ರೋಢೀಕರಣ ಅಲ್ಲೇ ಆಗ್ಬಿಡ್ತು. ಸೊ ಹಾಗಾದರೆ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ, ಮುಸ್ಲಿಂ ಬಾಹುಳ್ಯದ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದೆ ಈ ಬಾರಿ ಅನ್ನೋದನ್ನು ನೋಡೋಣ. ಮೊದಲಿಗೆ ಮುಸ್ಲಿಂ ಡಿಸ್ಟ್ರಿಕ್ಟ್ ಯಾವ್ಯಾವುದು, ಮುಸ್ಲಿಂ ಬಾಹುಳ್ಯದ ಜಿಲ್ಲೆಗಳು ಯಾವ್ಯಾವುದು ಅದನ್ನು ಒಂದ್ಸಲಿ ನೋಡೋಣ. ಅದು ಕಿಶನ್ಗಂಜ್ನಲ್ಲಿ 67% ಮುಸ್ಲಿಂ ಮತದಾರಿದ್ದಾರೆ, ಕತಿಹಾರ್ನಲ್ಲಿ 44%, ಅರಾರಿಯಾದಲ್ಲಿ 43%, ಪೂರ್ಣಿಯಾದಲ್ಲಿ 38%, ದರ್ಭಾಂಗಲ್ಲಿ 22%, ವೆಸ್ಟ್ ಚಂಪಾರಣ್ನಲ್ಲಿ 21%, ಸೀತಾಮರಿಯಲ್ಲಿ 21%. ಒಟ್ಟಾರೆಯಾಗಿ ಈ ಜಿಲ್ಲೆಗಳಲ್ಲಿ ಕಳೆದ ಬಾರಿ ಮಹಾಗಠಬಂಧನ್ನು ಕಂಪ್ಯಾರಿಸನ್ ಅಂತ ನಾವು ಮಾಡಿದಾಗ ಮುಸ್ಲಿಂ ಡಾಮಿನೇಟೆಡ್ ಕ್ಷೇತ್ರಗಳು ಸೇರಿದ ಹಾಗೆ ಒಟ್ಟಾರೆಯಾಗಿ
ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಮಹಾಗಠಬಂಧನ್ 28 ಕ್ಷೇತ್ರಗಳಲ್ಲಿ ಜಯಗಳಿಸಿತು. ಕಂಪ್ಯಾರಿಸನ್ ಮಾಡೋಣ ಈಗ. ಆ 28 ಕ್ಷೇತ್ರಗಳ ಪೈಕಿ ತೇಜಸ್ವಿ ಯಾದವ್ ಅವರ RJD 18 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಕಾಂಗ್ರೆಸ್ ಅಲ್ಲಿ 6 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಆದರೆ ಈ ಬಾರಿ ಅಲ್ಲಿ RJD 8ರಿಂದ 10 ಕ್ಷೇತ್ರಗಳನ್ನು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸು 2 ಸ್ಥಾನ ಗೆದ್ದರೆ ಸಾಕಪ್ಪ ಅಂತ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಕಳಪೆ ಪ್ರದರ್ಶನವನ್ನು ನೀಡ್ತಾ ಇದೆ. ಅಂದರೆ ಕಳೆದ ಬಾರಿಗಿಂತ ಒಟ್ಟಾರೆಯಾಗಿ ಮಹಾಗಠಬಂಧನ್ ಒಟ್ಟಾರೆಯಾಗಿ ಒಂದು 10ರಿಂದ 12 ಕ್ಷೇತ್ರಗಳನ್ನು ಕಳೆದುಕೊಳ್ಳೋ ಭಯ ಮೈತ್ರಿಕೂಟಕ್ಕೆ ಕಾಡ್ತಾ ಇದೆ. ಭಯ ಏನು, ಇದು ವಾಸ್ತವ. ಈಗಾಗಲೇ ಆಲ್ಮೋಸ್ಟ್ ಮತ ಎಣಿಕೆ ಮುಗಿತಾ ಬಂದಿದೆ. ಸೊ ಹಾಗಾಗಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಆ ಕಡೆ ಮುಸ್ಲಿಂ ಮತಗಳು ಇಲ್ಲ, ಇನ್ನು ಹಿಂದೂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಹಿಂದೂ ಮತಗಳು ಇಲ್ಲ. ಕಾಂಗ್ರೆಸ್ಗೆ ಯಾವ ಪರಿಸ್ಥಿತಿ ಬಂತು ನೋಡಿ. ಮುಸ್ಲಿಂ ಮತಗಳು ಅಲ್ಲಿ ಹಾಗಾದರೆ OIC ಪಕ್ಷದ ಪರವಾಗಿದೆಯಾ? ಅದೂ ಇಲ್ಲ. OIC ಕಳೆದ ಬಾರಿ 5 ಸ್ಥಾನ ಗೆದ್ದವರು ಈ ಸಲ 3 ಸ್ಥಾನ ಗೆಲ್ಲೋಕ್ಕೂ ಅವರು ಹರಸಾಹಸ ಪಡಬೇಕಾಗಿದೆ. ಇದರ ಒಟ್ಟಾರೆ ಸಾರಾಂಶ ಏನು ಹಾಗಾದರೆ? ಚುನಾವಣಾ ಪ್ರಚಾರ ಸಮಯದಲ್ಲಿ ಕಾಂಗ್ರೆಸ್ ಮತ್ತು ತೇಜಸ್ವಿ ಯಾದವ್ ಯಾವ್ಯಾವ ವಿಚಾರಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದರು? ವೋಟ್ ಚೋರಿ, ಜಾತಿ ಗಣತಿ, ನಿರುದ್ಯೋಗ ಸಮಸ್ಯೆ, ಕುಟುಂಬಕ್ಕೊಂದು ಸರ್ಕಾರಿ ಕೆಲಸ, ಇದ್ಯಾವುದೂ ಜನಗಳ ಮೇಲೆ ಪ್ರಭಾವ ಬೀರಿಲ್ಲ. ಜಾತಿಗಳನ್ನು ಎತ್ತಿ ಕಟ್ಟುವ ಕಾರ್ಯವನ್ನು ಎರಡೂ ಪಕ್ಷಗಳು ಮಾಡಿದ್ವು. ಅಷ್ಟೇ ಅಲ್ಲ, ಮುಸ್ಲಿಂ ವಲಸಿಗರು, ಅಕ್ರಮ ವಲಸಿಗರ ಪರವಾಗಿ ಮಾತಾಡಿದರು. ಅದು ಕೂಡ ಅಲ್ಲಿನ ಮುಸ್ಲಿಮರ ಮೇಲೂ ಪರಿಣಾಮ ಬೀರಿಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸ್ನೇಹಿತರೆ. ಅಕ್ರಮ ವಲಸಿಗರ ಪರ ಮಾತಾಡಿದ್ರೆ ಸ್ಥಳೀಯ ಮುಸ್ಲಿಮರು ವೋಟ್ ಹಾಕ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು. ಆದರೆ ಅದು ಅಲ್ಲಿ ಕೈಗೂಡಿಲ್ಲ. ಹಾಗಾದರೆ NDA ಇಲ್ಲಿ ಕೆಲಸ ಮಾಡೋದಕ್ಕೆ ಕಾರಣ ಏನು? NDA ಇಲ್ಲಿ ಈ ಮಟ್ಟನ ಯಶಸ್ಸು ಕಾಣೋದಕ್ಕೆ ಕಾರಣ ಏನು? ನಿತೀಶ್ ಕುಮಾರ್ ಮತ್ತು ಮೋದಿಯವರ ಜೋಡಿ ನಿಜಕ್ಕೂ ಇಲ್ಲಿ ಕಮಾಲ್ ಮಾಡಿದೆ ಅಂತಲೇ ಹೇಳಬೇಕು ಸ್ನೇಹಿತರೆ. ಮೊಟ್ಟ ಮೊದಲನೇದು ಎರಡೂ ಪಕ್ಷಗಳ ಒಗ್ಗಟ್ಟಿನ ಹೋರಾಟ, ಮತಗಟ್ಟೆಗಳಿಂದ ಹಿಡಿದು ಅಂತಿಮವಾಗಿ ಬಹಿರಂಗ ಪ್ರಚಾರ ಸಭೆಗಳವರೆಗೆ ಪ್ರತಿ ಮತಗಟ್ಟೆಯಲ್ಲೂ ಭಾಳ ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿತ್ತು ಎರಡೂ ಪಕ್ಷಗಳು. ಜೊತೆಗೆ ಮುಸ್ಲಿಂ ತುಷ್ಟೀಕರಣದ ವಿರುದ್ಧ ಪ್ರಬಲವಾದಂತಹ ಒಂದು ಪರಿಣಾಮಕಾರಿಯಾದಂತಹ ಮಾತುಗಳನ್ನು ಸ್ಥಳೀಯ ಕಾರ್ಯಕರ್ತರು ಮತಗಟ್ಟೆ ಮಟ್ಟದಲ್ಲಿ ಆಡಿದ್ದು, ಅದು ಅಲ್ಲಿನ ಮತದಾರರ ಮೇಲೆ ಪ್ರಭಾವ ಬೀರ್ತು. ಮುಸ್ಲಿಮೇತರ ಮತದಾರರು ಅಂದರೆ ಹಿಂದೂ ಮತದಾರರ ಮೇಲೆ ಪ್ರಭಾವ ಬೀರ್ತು. ಜೊತೆಗೆ ಜಾತಿ ಮಧ್ಯೆ ಒಡಕು ಉಂಟು ಮಾಡುವಂಥ ಪ್ರಯತ್ನ ಏನು ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಒಂದು ಕೂಗು ಸಹ ಅಲ್ಲಿ ಎದ್ದಿದ್ದು ಇಷ್ಟೆಲ್ಲ ಒಂದು ಯಶಸ್ಸಿಗೆ ಕಾರಣ ಸ್ನೇಹಿತರೆ. ಅದಕ್ಕೂ ಮುಖ್ಯವಾಗಿ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಇನ್ನೊಂದು ಪ್ರಮುಖ ಕಾರಣ ಇದೆ. ಏನು? ನಿತೀಶ್ ಕುಮಾರ್ ಸರ್ಕಾರ ಘೋಷಿಸಿದಂತಹ 10,000 ರೂಪಾಯಿ ಅನುದಾನ. ಬಿಹಾರದ ಪ್ರತಿ ಮಹಿಳೆಗೆ 3 ಕೋಟಿ ಮಹಿಳೆಯರಿಗೆ ಎಲೆಕ್ಷನ್ ಹಿಂದಿನ ದಿನದವರೆಗೂ 10,000 ರೂಪಾಯಿ ಅಕೌಂಟ್ಗೆ ಹೋಯಿತು. ಸ್ತ್ರೀ ಸಬಲೀಕರಣದ ಹೆಸರಿನಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಮಾಡಿತು. ಅದು ಕೂಡ ನಿಜಕ್ಕೂ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಮುಸ್ಲಿಮರಿರ್ಬೋದು ಹಿಂದೂಗಳಿರ್ಬೋದು ಬಹುಶಃ ಕೆಲಸ ಮಾಡಿದೆ. ಕಳೆದ ಬಾರಿಗಿಂತ JDU ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿದೆ ಅಂತಂದರೆ JDUಗೂ ಕೂಡ ಮುಸ್ಲಿಂ ಮತಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಬಹುಶಃ BJPಗೂ ಸಹ ಮುಸ್ಲಿಂ ಮಹಿಳೆಯರ ಮತಗಳು ಬಂದಿದೆ ಅನ್ನುವಂಥ ಒಂದು ಸೂಚನೆಗಳು ಈಗಿನ ಒಂದು ಫಲಿತಾಂಶದಿಂದ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ತನ್ನ ಮುಸ್ಲಿಂ ತುಷ್ಟೀಕರಣದ ನೀತಿ, ತನ್ನ ಹಿಂದೂ ವಿರೋಧಿ ನೀತಿ, ತನ್ನ ಜಾತಿ ರಾಜಕಾರಣ, ಇದೆಲ್ಲದರ ಪರಿಣಾಮ ಹಿಂದುಳಿದ ಜಾತಿಗಳ
ಮತಗಳನ್ನು ಪಡೆಯೋದರಲ್ಲಿ ವಿಫಲ ಆಯಿತು, ದಲಿತರ ಮತಗಳನ್ನು ಪಡೆಯೋದರಲ್ಲೂ ವಿಫಲ ಆಯಿತು, ಈ ಕಡೆ ಮುಸ್ಲಿಮರ ಮತಗಳನ್ನು ಪಡೆಯೋದರಲ್ಲೂ ವಿಫಲ ಆಯಿತು, ಹಿಂದೂಗಳ ಮತಗಳನ್ನು ಪಡೆಯೋದರಲ್ಲೂ ವಿಫಲ ಆಯಿತು. ವಿಭಜಕ ರಾಜಕಾರಣ ಹೇಗೆ ಕಾಂಗ್ರೆಸ್ ಪಕ್ಷವನ್ನು ವಿನಾಶದತ್ತ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಬಿಹಾರದ ಕಾಂಗ್ರೆಸ್ಸಿನ ಈ ಫಲಿತಾಂಶ ಉದಾಹರಣೆ.